ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇರ್ ಕನ್ನಡ ವ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು ಈ ಒಂದು ನಾರ್ಮಲ್ ಬ್ಲೌಸು ಅಂದರೆ ವರ್ಕ್ ಬ್ಲೌಸು ಸ್ನೇಹಿತರೆ. ವರ್ಕ್ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಈ ಒಂದು ಟಿಪ್ಸ್ ಫಾಲೋ ಮಾಡಿದರೆ 100% ನಿಮಗೆ ವರ್ಕ್ ಬ್ಲೌಸ್ ಬಂತು ಅಂತಂದರೆ ಆರಾಮಾಗಿ ನೀವು ಸ್ಟಿಚಿಂಗನ್ನು ಮಾಡ್ಬೋದು. ಓಕೆನಾ? ಕರೆಕ್ಟಾಗಿ ಆರ್ಮೋಲ್ ಅಷ್ಟೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಶೋಲ್ಡ್ರು ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಂಡು, ಅಂದರೆ ನೆಕ್ ವಿಡ್ತ್ ಮಾತ್ರ ನಾನು ಕಟ್ ಮಾಡ್ಕೊಂಡಿಲ್ಲ. ಇದೊಂದು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ ವಿಡ್ತನ್ನು ಯಾವಾಗ ಕಟ್ ಮಾಡಬೇಕು ಅಂತಂದರೆ, ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಅಟ್ಯಾಚ್ ಮಾಡಿ ಆದಮೇಲೆ ನೀವು ನೆಕ್ಕನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆ ಒಂದು ಡಿಸೈನ್ ಏನಿದೆ ಅಲ್ವಾ, ಆ ಶೇಪಲ್ಲಿ ನಾವು ನೆಕ್ಕನ್ನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಜಾಯಿಂಟ್ ಮಾಡಿ ಆದಮೇಲೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಾರ್ಮೋಲ್ ಅಷ್ಟೇ ನಾನು ಮೇನ್ ಫ್ಯಾಬ್ರಿಕ್ ಸುಮ್ಮನೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಇಟ್ಬಿಟ್ಟು ಈ ರೀತಿ ಇಟ್ಟು ಒಂದು ಸ್ವಲ್ಪ ಗುಂಡು ಈ ರೀತಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಅಲ್ಲಾಡಬಾರ್ದು ಅಂತ, ಶೇಕ್ ಆಗಬಾರ್ದು ಆ ಕಡೆ ಈ ಕಡೆ ಅಂತಂದ್ಬಿಟ್ಟು ಒಂದಿಷ್ಟು ಗುಂಡು ಪಿನ್ನು ಇಲ್ಲ ಸೇಫ್ಟಿ ಪಿನ್ನು, ನಾನಿಲ್ಲಿ ಸೇಫ್ಟಿ ಪಿನ್ ಹಾಕ್ಕೊಂಡು ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇದೆ ಅಲ್ವಾ, ಅದನ್ನೆಲ್ಲ ನಾನು ರಿಮೂವ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ಒಂದು ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ನೆಕ್ ವಿಡ್ತನ್ನು ಯಾವುದೇ ಕಾರಣಕ್ಕೂ ಮೊದಲೇ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೋಬಾರ್ದು. ಜಸ್ಟ್ ಈ ರೀತಿ ಶೋಲ್ಡ್ರ್ ಅಷ್ಟೇ, ಶೋಲ್ಡ್ರು ಮತ್ತು ಹಾರ್ಮೋಲ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ. ಈ ಎಡ್ಜ್ ಏನಿದೆ ಅಲ್ವಾ, ಡಿಸೈನ್ ಎಡ್ಜು, ಆ ಎಡ್ಜಿಗೆ ತುದಿಗೆ ಹೊಲಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ. ಈ ರೀತಿ ನೀಟಾಗಿ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಕರೆಕ್ಟಾಗಿ ಆ ಬಟ್ಟೆ ಎಕ್ಸ್ಟ್ರಾ ಉಳಿಬಾರ್ದು. ಎಕ್ಸ್ಟ್ರಾ ಉಳಿದ್ರೆ ಏನಾಗುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಫಿನಿಶಿಂಗ್ ಬರಲ್ಲ. ಹಾಗಾಗಿ ನೀಟಾಗಿ ಎಡ್ಜಿಗೆ ಹೊಲಿಗೆ ಹಾಕ್ಕೊಂಡು ನೀವು ಸ್ಟಿಚಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು ಬ್ಲೌಸ್ ಬಂತು ಅಂತಂದಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಹೊಲಿಬೇಕಾಗುತ್ತೆ. ಈ ಒಂದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಡಿಸೈನ್ ನಾನು ತೋರಿಸಿದ್ನಲ್ವ, ಅದು ಸೀರೆ ಕಲರ್ ಇರೋದರಿಂದ ಅದು ಅಪೋಸಿಟಾಗಿ ಮಾಡಿ ಕೊಟ್ಟಿದ್ದಾರೆ. ಇದು ಮಿಷಿನ್ ವರ್ಕು. ಇದು ರೆಡಿ ಅಲ್ಲ ಸ್ನೇಹಿತರೆ. ಯಾಕಂತಂದರೆ ಮೆಜರ್ಮೆಂಟ್ ಕೊಟ್ಬಿಟ್ಟು ಒಂದು ಡಿಸೈನ್ ಮಾಡಿರುವಂಥದ್ದು. ಫಿನಿಶಿಂಗ್ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಡಿಸೈನು ಅಂತ. ಹಾಗೆ ತುಂಬ ಸ್ಲೀವ್ಸಿಗೂ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದ್ರದ್ದು ಪ್ರೈಸು ಎಷ್ಟು ತೊಗೊಂಡಿದ್ದಾರಪ್ಪ ಅಂತಂದರೆ ಅವರೇ ಹೇಳಿದರು ನನಗೆ. ಈ ಒಂದು ಬ್ಲೌಸಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರಲ್ವ, ಅವರೇ ಹೇಳಿದರು 600 ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ಯಾಕಂತಂದರೆ ಸುಮ್ಮನೆ ಹೇಳ್ಬಾರ್ದು. ನೀವು ಯಾರಾದ್ರೂ ಕಮೆಂಟ್ ಮೂಲಕ ಕೇಳಿದರೆ ಅಂತಂದರೆ ನಾನು ಇನ್ನೊಂದ್ಸರಿ ಅವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ. ನನಗೆಲ್ಲ 700 ರೂಪಾಯಿ ಅಂತ ಕೇಳಿಸ್ತು. ಈ ಒಂದು ಬ್ಲೌಸ್ ಡಿಸೈನು 700 ರೂಪಾಯಿ ಅಂತ ಅನಿಸ್ತು. ಬಟ್ ಪಕ್ಕ ತಿಳ್ಕೊಂಡು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ, ಅಂದರೆ 700 ರೂಪಾಯಿ ಏನಕ್ಕೆ ಅಂತಂದರೆ ಬ್ಯಾಕ್ ಡಿಸೈನು ತುಂಬ ಚೆನ್ನಾಗಿದೆ ಮತ್ತು ಸ್ಲೀವ್ಸಿಗೆಲ್ಲ ಜಾಸ್ತಿ ವರ್ಕ್ ಕೊಟ್ಟಿದ್ದಾರೆ. ಆ ಒಂದು ಇದಕ್ಕೆ ತಗೊಂಡಿದ್ದಾರೆ ಅಂತ ಅನಿಸ್ತು. ನೋಡ್ತಿರ್ಬೋದು. ಇವಾಗ ಸೇಫ್ಟಿ ಪಿನ್ಗಳನ್ನು ಹಾಕಿದ್ನಲ್ವ, ಅದನ್ನು ತೆಗೆದುಬಿಟ್ಟು ಇವಾಗ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ನಾಚು ಲೈನಿಂಗು ಕೂಡ ಹಾಕಬೇಕು, ಮೇನ್ ಫ್ಯಾಬ್ರಿಕ್ ಕೂಡ ಹಾಕಿದರೆ ನಾಚು ಎರಡು ಸೇಮ್ ಬರಬೇಕು. ನಾನು ಮಿಡ್ಲಲ್ಲಿ ನೆಕ್ ಹತ್ರ ನಾನು ನಾಚು ಹಾಕಿದ್ನಲ್ವ ಆವಾಗಲೇ, ಅದು ಆವಾಗ ಮಾತ್ರ ನಮಗೆ ಎರಡು ಸೈಡು ನೀಟಾಗಿ ಭುಜ ಕೂರುತ್ತೆ. ಇವಾಗ ಈ ರೀತಿ ನೀಟಾಗಿ ಕಟ್ ಮಾಡಿ ಚಿಕ್ಕದಾಗಿ ನಾವು ನಾಚು ಹೊಡಿಬೇಕಾಗುತ್ತೆ. ಚಿಕ್ಕದಾಗಿ ನಾಚು ಹೊಡೆದ್ರೆ ಏನಪ್ಪ ಅಂತಂದರೆ ಟರ್ನ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಟರ್ನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿ ಕರು ಶೇಪ್ ಬಂದಾಗ ನೀಟಾಗಿ ನಾಚು ಹೊಡಿಬೇಕಾಗತ್ತೆ. ಕತ್ರಿ ಅಂದರೆ ಹೊಲಿಗೆ ಮೇಲೆ ಹಾಕಬಾರ್ದು. ಜಸ್ಟ್ ಎಕ್ಸ್ಟ್ರಾ ಬಟ್ಟೆ ಏನು ಉಳಿದಿರುತ್ತಲ್ವ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು, ಅದಕ್ಕೆ ಸ್ವಲ್ಪ ಚೂರು ಇದೇ ರೀತಿ ಕತ್ರಿ ಹಾಕೋದ್ರಿಂದ ಟರ್ನ್ ಮಾಡಿದಾಗ ನೀಟಾಗಿ ಕೂರುತ್ತೆ. ಇವಾಗ ಇನ್ನೂ ಒಂದು ಹೊಲಿಗೆನ ಹಾಕ್ಕೊಂಬರ್ಬೇಕಾಗತ್ತೆ. ನೀಟಾಗಿ ಮಾಡಿಕೊಂಡು
ಕಾಣಿಸ್ತಾ ಇದೆಯಲ್ವ ಡಿಸೈನು, ತುಂಬ ಚೆನ್ನಾಗಿದೆ. ಸೀರೆ ಕೂಡ ತುಂಬ ಚೆನ್ನಾಗಿದೆ. ಸೀರೆ ಕೂಡ ನನಗೂ ತೋರಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ. ಮತ್ತು ಬ್ಲೌಸು ಆಪೋಸಿಟ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಎರಡೂ ಚೆನ್ನಾಗಿದೆ. ಈ ರೀತಿ ಎಡ್ಜಿಗೆ ಒಂದು ಹೊಲಿಗೆ ಹಾಕೊಂಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಎಡ್ಜಿಗೆ ಹಾಕೊಂಬರ್ಬೇಕು. ಈ ರೀತಿ ಕರ್ವ್ ಮಾಡ್ಕೊತ ನೀಟಾಗಿ ಬಟ್ಟೆ ಒಳಗಡೆ ಲೈನಿಂಗ್ ಹೇಳ್ಕೊತ ಫೋಲ್ಡಿಂಗು ನೀಟಾಗಿ ಮಾಡಿಕೊಂಡು ಜಸ್ಟ್ ಡಿಸೈನ್ ಅಷ್ಟೇ ಕಾಣೋ ರೀತಿ ನಾವು ಸ್ಟಿಚಿಂಗನ್ನು ಹಾಕಬೇಕು. ಮೇನು ಹೊಲಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಮತ್ತು ಈ ಮೊದಲು ಹಾಕಿದ್ದೀವಲ್ವ ನೆಕ್ ಟರ್ನ್ ಮಾಡಬೇಕು ಅಂತ, ಆ ಹೊಲಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಕೂಡ ಆಚೆ ಈಚೆ ಹೋಗ್ದೇ ನೀವು ಟರ್ನ್ ಮಾಡಿಕೊಂಡು ನೀಟಾಗಿ ಹೊಲಿಗೆನ ಹಾಕ್ಕೊಂಬರ್ಬೇಕಾಗುತ್ತೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಸ್ನೇಹಿತರೆ. ಈ ರೀತಿ ಬಿಗಿನರ್ಸ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬ್ಯಾಕ್ ಪಾರ್ಟು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿರ್ತಾರೆ. ನಾವು ತುಂಬ ಕೇರ್ಫುಲ್ಲಾಗಿ ಸ್ಟಿಚಿಂಗ್ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬ ಕಾಸ್ಟ್ಲಿ ಅಮೌಂಟನ್ನು ಪೇ ಮಾಡಿ ಈ ರೀತಿ ಡಿಸೈನ್ ಮಾಡಿಸಿಕೊಟ್ಟಾಗ ನಾವು ಟೈಲರ್ಸ್ಗಳು ತುಂಬ ಕೇರ್ಫುಲ್ಲಾಗಿ ಸ್ಟಿಚಿಂಗ್ ಮಾಡಬೇಕು. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವ ರೀತಿಯಪ್ಪ ಅಂತಂದರೆ ನಿಮಗೆ ತೋರಿಸ್ತೀನಿ, ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿಯಪ್ಪ ಅಂತಂದರೆ. ಇವಾಗ ನೀಟಾಗಿ ಆಯಿತಲ್ವ. ಇವಾಗ ಏನಪ್ಪ ಅಡ್ಜಸ್ಟ್ಮೆಂಟು ಏನು ಹೇಳಿದ್ರಿ ನೀವು ಅಂತ ಹೇಳೋದಾದರೆ, ಒಂದು ಸೈಡು ಡಿಸೈನ್ ಬಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ, ಇನ್ನೊಂದು ಸೈಡ್ ಬಂದು ಸ್ವಲ್ಪ ಚಿಕ್ಕದಾಗಿ, ಅಂದರೆ ಶೋಲ್ಡ್ರ್ ಹತ್ರ ನಾನು ಹೇಳ್ತಾ ಇರೋದು. ತೋರಿಸ್ತೀನಿ ನಿಮಗೆ, ಅದನ್ನು ಕೂಡ ನೀಟಾಗಿ ತೋರಿಸ್ತೀನಿ. ಇವಾಗ ಹಾರ್ಮೋಲು ಮತ್ತು ಆ ಕಡೆ ಸೈಡು ಎರಡೂ ಹಾರ್ಮೋಲು ಮತ್ತು ಕೆಳಗಡೆ ಸೈಡು ನಾವು ಹೊಲಿಗೆನ ಹಾಕ್ಕೋಬೇಕಾಗತ್ತೆ. ಅಂದರೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡಿಕೊಂಡು ತೋರಿಸ್ತೀನಿ ಫೈನಲಾಗಿ ಯಾವ ರೀತಿ ಬಂತು ಬ್ಲೌಸು ಅಂತ. ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಸ್ನೇಹಿತರೆ. ಏನಪ್ಪ ಅಡ್ಜಸ್ಟ್ಮೆಂಟು ಅಂದರೆ ಇಲ್ಲಿ ಒಂದು ಸೈಡು ಸ್ವಲ್ಪ ಚಿಕ್ಕದಾಗಿ, ಅಂದರೆ ಕೆಳಗಡೆ ವರ್ಕ್ ಹಾಕಿದ್ದಾರೆ, ಇನ್ನೊಂದು ಸೈಡು ಮೇಲುಗಡೆ ವರ್ಕ್ ಹಾಕಿದ್ದಾರೆ. ಇವಾಗ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಈ ಕಡೆ ಸೈಡ್ ಏನಿದೆ ಅಲ್ವಾ, ಯಾವುದು ಜಾಸ್ತಿ ಇದೆ ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಒಂದು ಸೈಡು ಕಾಣಿಸುತ್ತೆ, ಒಂದೊಂದು ಸೈಡ್ ಕಾಣಿಸಲ್ಲ. ಏನಂತಂದರೆ ಶೋಲ್ಡ್ರಲ್ಲಿ ಹೋಗುತ್ತೆ, ಅದು ಏನು ತೊಂದರೆ ಇಲ್ಲ. ತುಂಬ ಜಾಸ್ತಿ ಬಂತು ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತಂದರೆ ನೀವು ರಿಮೂವ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಯಾಕಂತಂದರೆ ಸ್ವಲ್ಪ ಹಾರ್ಮಲ್ ಹತ್ರ ಸ್ವಲ್ಪ ಡೌನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮೇಲುಗಡೆ ಸ್ವಲ್ಪ ನಾವು ತೊಗೊಂಡಿರ್ತೀವಲ್ಲ, ಎರಡೂ ಸೈಡು ಸ್ವಲ್ಪ ಕಟ್ ಮಾಡಿರ್ತೀವಲ್ವ, ಹಾರ್ಮೋಲ್ ಹತ್ರ ಸ್ವಲ್ಪ ಚೂರು ಡೌನಿಂಗ್ ಮಾಡ್ಕೊಂಡ್ವಿ ಅಂತಂದರೆ ಹಾರ್ಮೋಲ್ ಆಗಿರ್ಬೋದು ಮತ್ತು ಶೋಲ್ಡ್ರ್ ಆಗಿರ್ಬೋದು ಎರಡೂ ನೀಟಾಗಿ ಕೂರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ರ, ಈ ಒಂದು ಡಿಸೈನ್ ವರ್ಕ್ ಬ್ಲೌಸ್ ಯಾವ ರೀತಿ ಬಂತು ಕಮೆಂಟ್ ಮೂಲಕ ತಿಳಿಸಿ.